ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ಹಿಂದಿನ ತರಗತಿಯಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ವಿವರಿಸಿದ್ದೆ. ಈಗ ಅದರ ಮುಂದುವರೆದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಪ್ಲಾಸಿ ಕದನ ಜರುಗಿದ್ದು ಯಾವಾಗ ಅಂತ ಕೇಳಿದರೆ, ಪ್ಲಾಸಿ ಕದನ ಜರುಗಿದ್ದು 1757ರಂದು ಪ್ಲಾಸಿ ಕದನ ಜರುಗುತ್ತದೆ. ಯಾವಾಗ? 1757ರಂದು ಪ್ಲಾಸಿ ಕದನ ಜರುಗುತ್ತದೆ. ಜೂನ್ 23, 1757ರಂದು ಬಂಗಾಳದ ನವಾಬ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ನ ನಡುವೆ ಪ್ಲಾಸಿ ಕದನ ನಡೆಯುತ್ತದೆ. ನವಾಬನ ಸೇನಾಪತಿ ಮೀರ್ ಜಾಫರ್ ಮಾಡಿದ ನಂಬಿಕೆ ದ್ರೋಹದಿಂದ ಬ್ರಿಟಿಷರು ಸುಲಭವಾಗಿ ಪ್ಲಾಸಿ ಕದನವನ್ನ ಗೆದ್ದರು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಅಡಿಪಾಯ ಹಾಕಿದ ನಿರ್ಣಾಯಕ ಯುದ್ಧ ಯಾವುದಂದ್ರೆ ಅದು ಪ್ಲಾಸಿ ಕದನ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬಕ್ಸಾರ್ ಕದನ ಸಂಭವಿಸಿದ್ದು ಯಾವಾಗ ಅಂತ ಪ್ರಶ್ನೆಯನ್ನ ಕೇಳಿದರೆ, ಇದರ ಸರಿಯಾದ ಉತ್ತರ 1764ರಲ್ಲಿ ಬಕ್ಸಾರ್ ಕದನ ನಡೆಯುತ್ತದೆ. ಅಕ್ಟೋಬರ್ 22, 1764ರಂದು ಈ ಕದನದಲ್ಲಿ ಬ್ರಿಟಿಷರು ಹೆಕ್ಟರ್ ಮನ್ರೋ ನೇತೃತ್ವದಲ್ಲಿ ಮತ್ತು ಭಾರತೀಯ ಒಕ್ಕೂಟದ ಮೀರ್ ಕಾಸಿಂ, ಔದ್ನ ನವಾಬ ಶುಜಾವುದ್ದೌಲ್ ಮತ್ತು ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ನಡುವೆ ಬಕ್ಸಾರ್ ಕದನ ನಡೀತದೆ. ಈ ಬಕ್ಸಾರ್ ಕದನದಲ್ಲಿ ಹೆಕ್ಟರ್ ಮನ್ರೋ ಈ ಮೂವರನ್ನ ಸೋಲಿಸ್ತಾನೆ. ಬ್ರಿಟಿಷರಿಗೆ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳ ಮೇಲೆ ದಿವಾನಿ ಹಕ್ಕನ್ನ ಈ ಒಂದು ಯುದ್ಧದಿಂದ ಪಡೆದುಕೊಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಕಂಡ ನಾಯಕರುಗಳಲ್ಲಿ ಯಾರು ತೀವ್ರಗಾಮಿಗಳ ಸಂಪರ್ಕದಲ್ಲಿ ಇರಲಿಲ್ಲ? ಈ ಕೆಳಕಂಡ ನಾಯಕರುಗಳಲ್ಲಿ ಯಾರು ತೀವ್ರಗಾಮಿಗಳ ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ ಅರಬಿಂದೋ ಘೋಷ್. ಅರಬಿಂದೋ ಘೋಷ್. ತೀವ್ರಗಾಮಿಗಳ ಪ್ರಮುಖ ನಾಯಕರೆಂದರೆ ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್. ಇವರಿಗೆ ಲಾಲ್, ಬಾಲ್, ಪಾಲ್ ಅಂತ ಕರಿತಾ ಇದ್ರು. ಅರಬಿಂದೋ ಘೋಷ್ ಕೂಡ ತೀವ್ರಗಾಮಿ ಸಿದ್ಧಾಂತದವರೇ ಆಗಿದ್ದರು. ಆದರೆ ಅಲಿಪೋರ್ ಬಾಂಬ್ ಪ್ರಕರಣದ ನಂತರ ಅವರು ಸಕ್ರಿಯ ರಾಜಕಾರಣವನ್ನ ಬಿಟ್ಟು ಆಧ್ಯಾತ್ಮಿಕದತ್ತ ವಾಲುತ್ತಾರೆ. ಪಾಂಡಿಚೇರಿಯಲ್ಲಿ ಆಶ್ರಮವನ್ನ ಸ್ಥಾಪಿಸಿ ಆಧ್ಯಾತ್ಮವನ್ನ ರೂಢಿಸಿಕೊಂಡ್ರು. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ್ವಿರಾಷ್ಟ್ರ ಸಿದ್ಧಾಂತವನ್ನು ನೀಡಿದ್ದು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಮಹಮ್ಮದ್ ಅಲಿ ಜಿನ್ನಾ ದ್ವಿರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕ. ಹಿಂದೂಗಳು ಮತ್ತು ಮುಸ್ಲಿಮರು ಕೇವಲ ಧರ್ಮಗಳಲ್ಲ, ಅವು ಎರಡು ವಿಭಿನ್ನ ರಾಷ್ಟ್ರಗಳು ಎಂಬ ಸಿದ್ಧಾಂತವನ್ನ ಮಹಮ್ಮದ್ ಅಲಿ ಜಿನ್ನಾ ಪ್ರತಿಪಾದನೆ ಮಾಡ್ತಾನೆ. 1940ರ ಲಾಹೋರ್ ಅಧಿವೇಶನಗಳಲ್ಲಿ ಮುಸ್ಲಿಂ ಲೀಗ್ ಈ ಬೇಡಿಕೆಯನ್ನ ಅಧಿಕೃತವಾಗಿ ಮಂಡಿಸುತ್ತದೆ. ಇದು ಅಂತಿಮವಾಗಿ ಪಾಕಿಸ್ತಾನದ ವಿಭಜನೆಗೆ ಕಾರಣವಾಗ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನವಕೋಟಿ ನಾರಾಯಣ ಎಂದು ಬಿರುದಾಂಕಿತರಾದವರು ಯಾರು ಅಂತ ಪ್ರಶ್ನೆಯಾಗಿದೆ. ನವಕೋಟಿ ನಾರಾಯಣ ಎಂದು ಚಿಕ್ಕ ದೇವರಾಜ್ ಒಡೆಯರ್ ಅವರನ್ನ ಕರಿತಾ ಇದ್ರು. ಚಿಕ್ಕ ದೇವರಾಜ್ ಒಡೆಯರ್ ಅವರಿಗೆ ಇದ್ದಂತ ಬಿರುದು ನವಕೋಟಿ ನಾರಾಯಣ. ಮೈಸೂರು ಒಡೆಯರ್ ರಾಜವಂಶದ ಪ್ರಮುಖ ಅರಸ ಚಿಕ್ಕ ದೇವರಾಜ್ ಒಡೆಯರ್ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ರಾಜ್ಯದ ಬೊಕ್ಕಸವನ್ನ ತುಂಬಿಸಿದ್ದರಿಂದ ಮತ್ತು ಮಿತವ್ಯಯದ ಆಡಳಿತ ನಡೆಸಿದ್ದರಿಂದ ಇವರಿಗೆ ನವಕೋಟಿ ನಾರಾಯಣ ಎಂಬ ಬಿರುದು ಬಂದಿತು. ಇವರು ಶ್ರೀರಂಗಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಇನ್ನು ಮುಂದಿನ ಪ್ರಶ್ನೆ, ಯುರೋಪಿನಲ್ಲಿ 2ನೇ ಮಹಾಯುದ್ಧ ಸಂಭವಿಸಿದ ವರ್ಷ ಯಾವುದು ಅಂತ ಕೇಳಿದರೆ, ಯುರೋಪಿನಲ್ಲಿ 2ನೇ ಮಹಾಯುದ್ಧ ಸಂಭವಿಸಿದ ವರ್ಷ 1939. ಸೆಪ್ಟೆಂಬರ್ 1, 1939ರಂದು ಜರ್ಮನಿಯು ಪೋಲೆಂಡ್ ಮೇಲೆ ದಾಳಿ ಮಾಡಿದಾಗ 2ನೇ ಮಹಾಯುದ್ಧ ಆರಂಭವಾಯಿತು. ಇದು 1945ರವರೆಗೆ ನಡೆಯುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಕಾನ್ಪುರದಲ್ಲಿ ನಡೆದ 1857ರ ದಂಗೆಯ ನೇತೃತ್ವ ವಹಿಸಿದ್ದವರು ಯಾರು ಅಂತ ಪ್ರಶ್ನೆಯಾಗಿದೆ. ಕಾನ್ಪುರದಲ್ಲಿ ನಡೆದ 1857ರ ದಂಗೆಯ ನೇತೃತ್ವ ವಹಿಸಿದವರು ನಾನಾ ಸಾಹೇಬ್. ಇಂಪಾರ್ಟೆಂಟ್. 2ನೇ ಬಾಜಿರಾಯನ ದತ್ತುಪುತ್ರನಾದ ನಾನಾ ಸಾಹೇಬ್ಗೆ
ಬ್ರಿಟಿಷರು ವಿಶ್ರಾಂತಿ ವೇತನವನ್ನ ನಿರಾಕರಿಸಿರ್ತಾರೆ. ಆದ್ದರಿಂದ ನಾನಾ ಸಾಹೇಬ್ ಕಾನ್ಪುರದಲ್ಲಿ ದಂಗೆಯ ನೇತೃತ್ವವನ್ನ ವಹಿಸಿಕೊಂಡನು. ಇವರಿಗೆ ತಾಂತ್ಯಾ ಟೋಪಿ ಸಹಾಯವನ್ನ ಮಾಡಿದ್ದರು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಶೀತಲ ಸಮರದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಾಷ್ಟ್ರಗಳು ಯಾವುವು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ರಷ್ಯಾ ಮತ್ತು USA. ರಷ್ಯಾ ಮತ್ತು USA. ಎರಡನೇ ಮಹಾಯುದ್ಧದ ನಂತರ ಜಗತ್ತು ಎರಡು ಬಣಗಳಾಗಿ ವಿಭಜನೆಯಾಗುತ್ತದೆ. 1945ರಿಂದ 1991ರವರೆಗೆ ಜಗತ್ತು ಎರಡು ಬಣಗಳಾಗಿ ವಿಂಗಡಣೆಯಾಗಿರುತ್ತದೆ. ಪ್ರಜಾಪ್ರಭುತ್ವವಾದಿ ಅಮೆರಿಕ ಮತ್ತು ಕಮ್ಯುನಿಸ್ಟ್ ರಷ್ಯಾ ಇವುಗಳ ನಡುವೆ ರಾಜತಾಂತ್ರಿಕ ಮತ್ತು ಸೈದ್ಧಾಂತಿಕ ಸಂಘರ್ಷವನ್ನ ನಾವು ಶೀತಲ ಸಮರ ಅಂತ ಕರಿತೀವಿ. ಅಮೆರಿಕ ಮತ್ತು ರಷ್ಯಾದ ನಡುವಿನ ರಾಜತಾಂತ್ರಿಕ ಮತ್ತು ಸೈದ್ಧಾಂತಿಕ ಸಂಘರ್ಷವನ್ನ ಶೀತಲ ಸಮರ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಫೆಡರಲ್ ನ್ಯಾಯಾಲಯ ಯಾವ ಕಾಯ್ದೆಗೆ ಅನುಸಾರವಾಗಿ ಸ್ಥಾಪನೆಯಾಯಿತು? ಇದರ ಸರಿಯಾದ ಉತ್ತರ 1935. 1935ರ ಭಾರತ ಸರ್ಕಾರದ ಕಾಯ್ದೆಯ ಅಡಿಯಲ್ಲಿ 1937ರಲ್ಲಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆಯಾಯಿತು. ಇದೇ ಮುಂದೆ 1950ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವಾಗಿ ರೂಪಾಂತರಗೊಂಡಿತು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನ ಯಾವ ಕಾಯ್ದೆಯಲ್ಲಿ ಪರಿಚಯಿಸಲಾಯಿತು? ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನ ಯಾವ ಕಾಯ್ದೆಯಲ್ಲಿ ಪರಿಚಯಿಸಲಾಯಿತು? ಇದರ ಸರಿಯಾದ ಉತ್ತರ 1909ರ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನ ನೀಡಲಾಯಿತು. 1909ರ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತಾನೂ ಕರೆಯುತ್ತಾರೆ. ಭಾರತದಲ್ಲಿ ಕೋಮುವಾದಿ ಪ್ರಾತಿನಿಧ್ಯಕ್ಕೆ ಇದು ನಾಂದಿಯನ್ನ ಹಾಡಿತು. ಬ್ರಿಟಿಷರ ಒಡೆದು ಆಳುವ ನೀತಿಯ ಭಾಗವಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ನೀಡಲಾಯಿತು. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋಣ. 1857ರ ದಂಗೆಯನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು ಅಂತ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ VD ಸಾವರ್ಕರ್. ಇದರ ಸರಿಯಾದ ಉತ್ತರ VD ಸಾವರ್ಕರ್. ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ತಮ್ಮ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಪುಸ್ತಕದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಕೇವಲ ಇದು ಸೈನಿಕ ಬಂಡಾಯವಲ್ಲ, ಇದೊಂದು ಭಾರತದ ಮೊದಲ ವ್ಯವಸ್ಥಿತ ಸ್ವಾತಂತ್ರ್ಯ ಹೋರಾಟ ಅಂತ ಬಣ್ಣಿಸ್ತಾರೆ. ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಇದರ ಸರಿಯಾದ ಉತ್ತರ ಸಮುದ್ರಗುಪ್ತ. ಇದರ ಸರಿಯಾದ ಉತ್ತರ ಸಮುದ್ರಗುಪ್ತ. ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತನನ್ನ ಕರೆಯುತ್ತಾರೆ. ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಸಮುದ್ರಗುಪ್ತನನ್ನ ಇತಿಹಾಸಕಾರ VS ಸ್ಮಿತ್ ಅವರು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ. ಇದಕ್ಕೆ ಕಾರಣ ಸಮುದ್ರಗುಪ್ತನು ಕೈಗೊಂಡಂತಹ ದಿಗ್ವಿಜಯಗಳು. ಉತ್ತರ ಭಾರತದ 9 ರಾಜರನ್ನ ಮತ್ತು ದಕ್ಷಿಣ ಭಾರತದ 12 ರಾಜರನ್ನ ಸೋಲಿಸಿ ತನ್ನ ಜೀವಮಾನದಲ್ಲಿ ಯಾವುದೇ ಯುದ್ಧದಲ್ಲಿ ಸೋಲನ್ನೇ ಕಾಣದ ಮಹಾನ್ ವೀರನಾಗಿದ್ದವನು ಸಮುದ್ರಗುಪ್ತ. ಮುಂದಿನ ಪ್ರಶ್ನೆಯನ್ನ ನೋಡೋಣ. 15ನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ ಧಾರ್ಮಿಕ ಜೀವನ ಸುಧಾರಣೆ. ಇದರ ಸರಿಯಾದ ಉತ್ತರ ಧಾರ್ಮಿಕ ಜೀವನ ಸುಧಾರಣೆ. 15ನೇ ಶತಮಾನವು ಭಾರತದಲ್ಲಿ ಭಕ್ತಿ ಪಂಥ ಮತ್ತು ಸೂಫಿ ಪಂಥಗಳ ಉಚ್ಛ್ರಾಯ ಕಾಲವಾಗಿತ್ತು. ಕಬೀರ್ ದಾಸ್, ಗುರುನಾನಕ್ ಮತ್ತು ಚೈತನ್ಯ ಮಹಾಪ್ರಭುಗಳಂತಹ ಸಂತರು ಧರ್ಮದಲ್ಲಿದ್ದ ಮೂಢನಂಬಿಕೆಗಳು, ಜಾತಿ ಪದ್ಧತಿ ಮತ್ತು ಆಡಂಬರದ ಆಚರಣೆಗಳನ್ನ ವಿರೋಧಿಸಿ ಸರಳ ಭಕ್ತಿ ಮತ್ತು ಮಾನವೀಯತೆಯನ್ನ ಬೋಧಿಸಿದರು. ಇವರು ಸಮಾಜದ ಕೆಳವರ್ಗದವರಲ್ಲಿ ಒಂದು ಹೊಸ ಸಂಚಲನವನ್ನ ಮೂಡಿಸುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಯಾವ ನಾಯಕರಿಗೆ ಪ್ರೊಟೆಸ್ಟೆಂಟ್ ಸುಧಾರಣಾ ಚಳವಳಿಯು ಇತಿಹಾಸದಲ್ಲಿ ಖ್ಯಾತಿಯನ್ನ ತಂದುಕೊಟ್ಟಿತ್ತು? ಇದರ ಸರಿಯಾದ ಉತ್ತರ ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ ಅವರು 16ನೇ ಶತಮಾನದಲ್ಲಿ ಜರ್ಮನಿಯ ಮಾರ್ಟಿನ್ ಲೂಥರ್ ರಾಮನ್ ಕ್ಯಾಥೋಲಿಕ್ ಚರ್ಚ್ನ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದರು. ಅವರು 95 ಪ್ರಬಂಧಗಳನ್ನ ಮಂಡಿಸುವ ಮೂಲಕ ಧಾರ್ಮಿಕ ಕ್ರಾಂತಿಯನ್ನ ಆರಂಭಿಸಿದರು. ಇದು ಕ್ರೈಸ್ತ ಧರ್ಮದಲ್ಲಿ ಪ್ರೊಟೆಸ್ಟೆಂಟ್ ಎಂಬ ಹೊಸ ಪಂಥ ಹುಟ್ಟಲು ಕಾರಣವಾಗ್ತದೆ.
ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 1858ರ ರಾಣಿಯ ಘೋಷಣೆಯನ್ನ ಹೀಗೆಂದು ಕರೆಯುತ್ತಾರೆ. 1858ರ ರಾಣಿಯ ಘೋಷಣೆಯನ್ನ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. 1858ರ ರಾಣಿಯ ಘೋಷಣೆಯನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೆಯುತ್ತಾರೆ. 1857ರ ದಂಗೆಯ ನಂತರ ಬ್ರಿಟನ್ ರಾಣಿ ವಿಕ್ಟೋರಿಯಾ ಈ ಘೋಷಣೆಯನ್ನ ಮಾಡಿದರು. ಇದರ ಮೂಲಕ ಭಾರತದ ಆಡಳಿತವು ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇರವಾಗಿ ಬ್ರಿಟಿಷ್ ರಾಣಿಯ ವಶವಾಗುತ್ತದೆ. ಭಾರತೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಭರವಸೆ ನೀಡಿದ್ದರಿಂದ ಇದನ್ನ ಭಾರತೀಯರ ಹಕ್ಕುಗಳ ಮಹಾಸನ್ನದು ಅಥವಾ ಮ್ಯಾಗ್ನಾ ಕಾರ್ಟಾ ಎನ್ನಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ಈ ಕೆಳಗಿನ ಯಾವ ದೇಶ ಭೌಗೋಳಿಕ ಅನ್ವೇಷಣೆಗಳಲ್ಲಿ ಪ್ರಭುತ್ವವನ್ನ ಸಾಧಿಸಿತು? ಈ ಕೆಳಗಿನ ಯಾವ ದೇಶ ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಭುತ್ವವನ್ನ ಸಾಧಿಸಿತು? ಇದರ ಸರಿಯಾದ ಉತ್ತರ ಪೋರ್ಚುಗಲ್. 15 ಮತ್ತು 16ನೇ ಶತಮಾನಗಳಲ್ಲಿ ಭೌಗೋಳಿಕ ಅನ್ವೇಷಣೆಗಳಿಗೆ ಪೋರ್ಚುಗಲ್ ದೇಶವು ಅಡಿಪಾಯವನ್ನ ಹಾಕಿತು. ಪೋರ್ಚುಗಲ್ನ ರಾಜಕುಮಾರ ಹೆನ್ರಿ ದಿ ನ್ಯಾವಿಗೇಟರ್ ನಾವಿಕರಿಗೆ ಪ್ರೋತ್ಸಾಹವನ್ನ ನೀಡಿದನು. ವಾಸ್ಕೋಡ ಗಾಮ 1498ರಲ್ಲಿ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿದನು. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಯಾವ ದೇಶವನ್ನು ಪುನರುಜ್ಜೀವನದ ತವರೂರು ಎನ್ನುತ್ತಾರೆ? ಯಾವ ದೇಶವನ್ನ ಪುನರುಜ್ಜೀವನದ ತವರೂರು ಎನ್ನುತ್ತಾರೆ? ಇದರ ಸರಿಯಾದ ಉತ್ತರ ಇಟಲಿ. ಇಟಲಿಯನ್ನ ಪುನರುಜ್ಜೀವನದ ತವರು ಮನೆ ಎಂದು ಕರೆಯುತ್ತಾರೆ. 14ನೇ ಶತಮಾನದಲ್ಲಿ ಯುರೋಪಿನ ಪುನರುಜ್ಜೀವನ ಮೊದಲು ಇಟಲಿಯಲ್ಲಿ ಆರಂಭವಾಯಿತು. ಇಟಲಿಯ ಫ್ಲಾರೆನ್ಸ್ ನಗರವು ಪುನರುಜ್ಜೀವನದ ಕೇಂದ್ರವಾಗಿತ್ತು. ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ವಾಸ್ತುಶಿಲ್ಪದಲ್ಲಿ ಹೊಸ ಆಲೋಚನೆಗಳು ಇಲ್ಲಿಂದಲೇ ಮೊಳಕೆಯೊಡೆದವು. ಡಾಂಟೆ, ಪೆಟ್ರಾರ್ಕ್, ಲಿಯೋನಾರ್ಡೋ ಡಾವಿಂಚಿಯಂತಹ ಮಹಾನ್ ವ್ಯಕ್ತಿಗಳು ಇಟಲಿಯವರು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಯಾವ ರಜಪೂತ ರಾಜ್ಯ ಔರಂಗಜೇಬನ ಮರಣದವರೆಗೂ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ನಡೆಸಿತು? ಯಾವ ರಜಪೂತ್ ರಾಜ್ಯ ಔರಂಗಜೇಬನ ಮರಣದವರೆಗೂ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ನಡೆಸಿತು? ಇದರ ಸರಿಯಾದ ಉತ್ತರ ಮಾರವಾಡ. ಇದರ ಸರಿಯಾದ ಉತ್ತರ ಮಾರವಾಡ. ಜೋಧಪುರದ ರಾಜ ಅಜಿತ್ ಸಿಂಗ್ ಮತ್ತು ವೀರ ಸೇನಾನಿ ದುರ್ಗಾದಾಸ್ ರಾಥೋಡ್ ಅವರು ಔರಂಗಜೇಬನ ವಿರುದ್ಧ ಸುಮಾರು 30 ವರ್ಷಗಳ ಕಾಲ ಸತತವಾಗಿ ಹೋರಾಡಿದರು. ಔರಂಗಜೇಬನು ಮಾರವಾಡವನ್ನ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಯತ್ನಿಸಿದಾಗ ರಜಪೂತರು ಬಿಟ್ಟುಕೊಡದೆ ಗೆರಿಲ್ಲಾ ಯುದ್ಧ ತಂತ್ರಗಳ ಮೂಲಕ ಹೋರಾಟವನ್ನ ಮುಂದುವರಿಸಿದರು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಬೈಬಲ್ ಇವುಗಳನ್ನ ಒಳಗೊಂಡಿದೆ. ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಬೈಬಲ್ ಇವುಗಳನ್ನ ಒಳಗೊಂಡಿದೆ. ಇದರ ಸರಿಯಾದ ಉತ್ತರ 10 ಕಮಾಂಡ್ಮೆಂಟ್ಗಳು. 10 ಕಮಾಂಡ್ಮೆಂಟ್ಗಳು. ಬೈಬಲ್ನ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮೋಸಸ್ಗೆ ನೀಡಿದ 10 ಮೂಲಭೂತ ನಿಯಮಗಳನ್ನ 10 ಕಮಾಂಡ್ಮೆಂಟ್ಗಳು ಎಂದು ಕರೆಯಲಾಗುತ್ತದೆ. ಇವು ಕ್ರೈಸ್ತ ಧರ್ಮದ ನೈತಿಕ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಮೂಲಾಧಾರಗಳಾಗಿವೆ. ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಕ್ತಾದಾರರನ್ನು ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ರೀತಿಯಾಗಿಯೂ ಕರೆಯುತ್ತಿದ್ದರು. ಇಕ್ತಾದಾರರನ್ನ ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ರೀತಿಯಾಗಿಯೂ ಕರೆಯುತ್ತಿದ್ದರು. ಇದರ ಸರಿಯಾದ ಉತ್ತರ ಮುಕ್ತಿ ಅಂತ ಕರಿತಾ ಇದ್ರು. ಇಕ್ತಾದಾರರನ್ನ ದೆಹಲಿ ಸುಲ್ತಾನರ ಕಾಲದಲ್ಲಿ ಮುಕ್ತಿ ಅಂತ ಕರಿತಾ ಇದ್ರು. ದೆಹಲಿ ಸುಲ್ತಾನರ ಕಾಲದಲ್ಲಿ ಸಾಮ್ರಾಜ್ಯವನ್ನ ಸಣ್ಣ ಸಣ್ಣ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಇವುಗಳನ್ನ ಇಕ್ತಾ ಎನ್ನಲಾಗುತ್ತಿತ್ತು. ಇದರ ಉಸ್ತುವಾರಿ ವಹಿಸುವ ಅಧಿಕಾರಿಗಳನ್ನ ಇಕ್ತಾದಾರ್ ಅಥವಾ ಮುಕ್ತಿ ಎಂದು ಕರೆಯುತ್ತಿದ್ದರು. ಇವರ ಮುಖ್ಯ ಕೆಲಸವೆಂದರೆ ತೆರಿಗೆ ವಸೂಲಿ ಮಾಡುವುದು ಮತ್ತು ಸುಲ್ತಾನನಿಗೆ ಅಗತ್ಯವಿದ್ದಾಗ ಸೈನ್ಯದ ನೆರವು ನೀಡುವುದಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಉತ್ತರ ಭಾರತದ ಮೊಟ್ಟ ಮೊದಲ ಪ್ರಸಿದ್ಧ ಭಕ್ತಿ ಸಂತ ಯಾರು ಅಂತ ಪ್ರಶ್ನೆಯಾಗಿದೆ. ಉತ್ತರ ಭಾರತದ ಮೊಟ್ಟ ಮೊದಲ ಪ್ರಸಿದ್ಧ ಭಕ್ತಿ ಸಂತ ಯಾರು ಅಂತ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ ರಮಾನಂದರು. ಇದರ ಸರಿಯಾದ ಉತ್ತರ ರಮಾನಂದರು. ದಕ್ಷಿಣ ಭಾರತದಲ್ಲಿದ್ದ ಭಕ್ತಿ ಚಳುವಳಿಯನ್ನ ಉತ್ತರ ಭಾರತಕ್ಕೆ ಕೊಂಡೊಯ್ದ ಕೀರ್ತಿ ರಮಾನಂದರಿಗೆ ಸಲ್ಲುತ್ತದೆ. ಇವರು ಜಾತಿ ಪದ್ಧತಿಯನ್ನ ವಿರೋಧಿಸಿ ಎಲ್ಲಾ ವರ್ಗದವರಿಗೂ ಭಕ್ತಿಯ ಮಾರ್ಗವನ್ನ ಮುಕ್ತಗೊಳಿಸಿದರು. ಪ್ರಸಿದ್ಧ ಸಂತ ಕಬೀರ್ದಾಸರು ರಮಾನಂದರ ಶಿಷ್ಯರಾಗಿದ್ದರು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ದಾಸಬೋಧದ ಕರ್ತೃ ಯಾರು? ದಾಸಬೋಧದ ಕರ್ತೃ ಯಾರು ಅಂತ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ ರಾಮದಾಸರು.
ಇದರ ಸರಿಯಾದ ಉತ್ತರ ರಾಮದಾಸರು ಇದರ ಸರಿಯಾದ ಉತ್ತರ. ಮಹಾರಾಷ್ಟ್ರದ ಪ್ರಸಿದ್ಧ ಸಂತ ಸಮರ್ಥ ರಾಮದಾಸರು ಈ ಕೃತಿಯನ್ನ ರಚಿಸುತ್ತಾರೆ. ಇವರು ಛತ್ರಪತಿ ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಮಹಾರಾಷ್ಟ್ರದ ಪ್ರಸಿದ್ಧ ಸಂತ ಸಮರ್ಥ ರಾಮದಾಸರು ದಾಸಬೋಧ ಎಂಬ ಕೃತಿಯನ್ನ ರಚಿಸಿದರು. ಇವರು ಛತ್ರಪತಿ ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ದಾಸಬೋಧವು ಭಕ್ತಿ, ಜ್ಞಾನ ಮತ್ತು ವೈರಾಗ್ಯದ ಬಗ್ಗೆ ಬೋಧಿಸುವ ಮರಾಠಿ ಭಾಷೆಯ ಶ್ರೇಷ್ಠ ಗ್ರಂಥವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮೆಹಂಜೋದಾರೋ ಪದದ ಅರ್ಥವೇನು? ಮೆಹಂಜೋದಾರೋ ಪದದ ಅರ್ಥವೇನು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಸತ್ತವರ ದಿಬ್ಬ. ಇದರ ಸರಿಯಾದ ಉತ್ತರ ಸತ್ತವರ ದಿಬ್ಬ. ಸಿಂಧೂ ನಾಗರಿಕತೆಯ ಪ್ರಮುಖ ನಗರವಾದ ಮೆಹಂಜೋದಾರೋ ಎಂಬುದು ಸಿಂಧಿ ಭಾಷೆಯ ಪದವಾಗಿದೆ. 1922ರಲ್ಲಿ RD ಬ್ಯಾನರ್ಜಿ ಅವರು ಇದನ್ನ ಸಂಶೋಧಿಸಿದರು. ಈ ನಗರವು ತನ್ನ ಸುಸಜ್ಜಿತ ಒಳಚರಂಡಿ ವ್ಯವಸ್ಥೆ ಮತ್ತು ಮಹಾಸ್ನಾನಗೃಹಕ್ಕೆ ಪ್ರಸಿದ್ಧವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ತಹಕೀಕ್ ಇ ಹಿಂದ್ ಕೃತಿಯನ್ನ ಬರೆದವರು ಯಾರು ಅಂತ ಪ್ರಶ್ನೆ ಆಗಿದೆ. ಇದರ ಸರಿಯಾದ ಉತ್ತರ ಅಲ್ಬೇರೂನಿ. ಅಲ್ಬೇರೂನಿಯು ಮಹಮ್ಮದ್ ಗಜ್ನಿಯ ಜೊತೆಯಲ್ಲಿ ಭಾರತಕ್ಕೆ ಬಂದಿದ್ದನು. ಇವನು ಬರೆದ ತಹಕೀಕ್ ಐ ಹಿಂದ್ ಅಥವಾ ಕಿತಾಬ್ ಉಲ್ ಹಿಂದ್ ಕೃತಿಯು 11ನೇ ಶತಮಾನದ ಭಾರತದ ಧರ್ಮ, ತತ್ವಶಾಸ್ತ್ರ, ವಿಜ್ಞಾನ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನ ನೀಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಅಲಹಾಬಾದ್ ಶಾಸನದ ಕರ್ತೃ ಯಾರು ಅಂತ ಕೇಳಿದರೆ ಅಲಹಾಬಾದ್ ಶಾಸನದ ಕರ್ತೃ ಹರಿಸೇನ. ಅಲಹಾಬಾದ್ ಶಾಸನದ ಕರ್ತೃ ಹರಿಸೇನ. ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದ ಹರಿಸೇನನು ಅಲಹಾಬಾದ್ ಸ್ತಂಭ ಶಾಸನವನ್ನ ರಚಿಸುತ್ತಾನೆ. ಇದನ್ನ ಪ್ರಯಾಗ ಪ್ರಶಸ್ತಿ ಎಂದು ಕೂಡ ಕರೆಯುತ್ತಾರೆ. ಇದು ಸಂಸ್ಕೃತ ಭಾಷೆಯಲ್ಲಿದ್ದು ಸಮುದ್ರಗುಪ್ತನ ದಿಗ್ವಿಜಯಗಳು ಮತ್ತು ಆತನ ವ್ಯಕ್ತಿತ್ವದ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮೌರ್ಯರ ಯಾವ ದೊರೆ ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನ ತ್ಯಜಿಸಿ ಜೈನ ಸನ್ಯಾಸಿ ಭದ್ರಬಾಹುವಿನೊಡನೆ ದಕ್ಷಿಣ ಭಾರತಕ್ಕೆ ಬಂದನು ಅಂತ ಪ್ರಶ್ನೆ ಆಗಿದೆ. ಇದರ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮಕ್ಕೆ ದೀಕ್ಷೆಯನ್ನ ಪಡೆದು ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದನು. ಅಲ್ಲಿ ಸಲ್ಲೇಖನ ವೃತ ಕೈಗೊಂಡು ಮರಣವನ್ನ ಹೊಂದುತ್ತಾನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬಹಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಆಗಾಗ್ಗೆ ಯಾವ ಪ್ರದೇಶಕ್ಕಾಗಿ ಸಂಘರ್ಷ ನಡೆಯುತ್ತಿತ್ತು ಅಂತ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ ರಾಯಚೂರು ದೋವಾಬ್ ಪ್ರದೇಶಕ್ಕಾಗಿ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯಗಳ ನಡುವೆ ಆಗಾಗ ಯುದ್ಧಗಳು ನಡೀತಾ ಇದ್ವು. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವೆ ಇರುವ ಅತ್ಯಂತ ಫಲವತ್ತಾದ ಭೂಪ್ರದೇಶವನ್ನ ರಾಯಚೂರು ದೋಆಬ್ ಪ್ರದೇಶ ಅಂತ ಕರೀತಾರೆ. ಈ ಪ್ರದೇಶದ ಮೇಲಿನ ಹತೋಟಿಗಾಗಿ ವಿಜಯನಗರ ಮತ್ತು ಬಹಮನಿ ಸುಲ್ತಾನರ ನಡುವೆ ದಶಕಗಳ ಕಾಲ ನಿರಂತರ ಯುದ್ಧಗಳು ನಡೆದವು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಅಶೋಕನ ಯಾವ ಶಾಸನದಲ್ಲಿ ಆತನ ಹೆಸರನ್ನ ಗುರುತಿಸಬಹುದು ಅಂತ ಪ್ರಶ್ನೆಯಾಗಿದೆ. ಇದರ ಸರಿಯಾದ ಉತ್ತರ ಮಸ್ಕಿ ಶಾಸನ. ಮಸ್ಕಿ ಶಾಸನದಲ್ಲಿ ಅಶೋಕನ ಪೂರ್ಣ ಹೆಸರನ್ನ ನಾವು ಗುರುತಿಸಬಹುದು. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ದೊರೆತಂತಹ ಶಾಸನವು ಅತ್ಯಂತ ಮಹತ್ವವಾಗಿದೆ. ಹೆಚ್ಚಿನ ಶಾಸನಗಳಲ್ಲಿ ಅಶೋಕನನ್ನ ದೇವನಾಂ ಪ್ರಿಯದರ್ಶಿ ಎಂದು ಉಲ್ಲೇಖಿಸಲಾಗಿದೆ. ಆದರೆ ಮಸ್ಕಿ ಶಾಸನದಲ್ಲಿ ಮೊದಲ ಬಾರಿಗೆ ದೇವನಾಂ ಪ್ರಿಯ ಅಶೋಕ ಎಂಬ ಪೂರ್ಣ ಹೆಸರು ಕಂಡು ಬಂದಿತು. ಇದರಿಂದಲೇ ಇತಿಹಾಸಕಾರರಿಗೆ ಪ್ರಿಯದರ್ಶಿ ಎಂದರೆ ಅಶೋಕನೇ ಎಂಬುದು ಖಚಿತವಾಗುತ್ತದೆ. ಸ್ನೇಹಿತರೆ, ನಾವು ಈ ಒಂದು ತರಗತಿಯಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.